ನಮಸ್ಕಾರ ಸ್ನೇಹಿತರೆ. ಕನ್ನಡದ ಖ್ಯಾತ ಕಿರುತೆರೆ ನಟಿ ವೈಷ್ಣವಿ ಗೌಡ ಮದುವೆಯಾಗಿ ಮೊದಲ ಕರ್ವಾ ಚೌತ್ ಆಚರಿಸಿದ್ದಾರೆ. ಗಂಡನಿಗಾಗಿ ಭಕ್ತಿಯಿಂದ ವ್ರತ ಮಾಡಿದ್ದಾರೆ. ಖ್ಯಾತ ಕಿರುತೆರೆ ನಟಿ ಬಿಗ್ ಬಾಸ್ ಕನ್ನಡದ ಸ್ಪರ್ಧಿಯಾಗಿದ್ದ ವೈಷ್ಣವಿ ಗೌಡ ಅವರು ಮದುವೆಯಾಗಿ ಮೊದಲ ಕರ್ವಾ ಚೌತ್ ಆಚರಿಸಿದ್ದಾರೆ. ಉತ್ತರ ಭಾರತದ ಮಹಿಳೆಯರಿಗೆ ಕರ್ವಾ ಚೌತ್ ಪ್ರಧಾನ ಹಬ್ಬವಾಗಿದ್ದು ತುಂಬಾ ಭಕ್ತಿಯಿಂದ ವಿವಾಹಿತ ಮಹಿಳೆಯರು ಗಂಡನಿಗಾಗಿ ವ್ರತ ಮಾಡ್ತಾರೆ. ಇದೀಗ ವೈಷ್ಣವಿ ಅವರಿಗೂ ಮದುವೆಯಾದ ನಂತರ ಇದು ಮೊದಲ ವ್ರತವಾಗಿದ್ದು ಅವರು ಆಕರ್ಷಕವಾದ ಕೆಂಬಣ್ಣದ ಸೀರೆ ಉಟ್ಕೊಂಡು ಅಪ್ಪಟ ಗೃಹಿಣಿಯಾಗಿ ಭಕ್ತಿ ಭಾವದಿಂದ ಗಂಡನಿಗಾಗಿ ಉಪವಾಸ ಮಾಡಿ ವ್ರತ ಮಾಡಿದ್ದಾರೆ. ನಟಿ ಈ ಒಂದು ಹಬ್ಬದ ಫೋಟೋಗಳನ್ನ ಕೂಡ ಶೇರ್ ಮಾಡಿದ್ದಾರೆ. ನನ್ನ ಮೊದಲ ಕರ್ವಾ ಚೌತ್ ಪ್ರೀತಿ ನಂಬಿಕೆಯನ್ನ ಆಚರಿಸುತ್ತಿದ್ದೇವೆ ಎಂದು ಬರೆದು ನಟಿ ಫೋಟೋಸ್ ಪೋಸ್ಟ್ ಮಾಡಿದ್ರು. ಅವರ ಫೋಟೋಸ್ಗೆ 60,000ಕ್ಕೂ ಹೆಚ್ಚು ಲೈಕ್ಸ್ ಬಂದಿದೆ. ನಟಿ ಕೆಂಬಣ್ಣ ಸೀರೆ ಉಟ್ಟು ಕೈ ತುಂಬಾ ಬಳೆ ಧರಿಸಿ ಹಬ್ಬವನ್ನ ಆಚರಿಸುತ್ತಿರುವುದು ಕಂಡು ಬಂದಿದೆ. ಅಗ್ನಿಸಾಕ್ಷಿ ಧಾರಾವಾಹಿಯಿಂದಲೇ ಖ್ಯಾತಿ ಪಡೆದ ನಟಿ ವೈಷ್ಣವಿ ಗೌಡ ಅವರು ಸನ್ನಿಧಿ ಎಂಬ ಹೆಸರಿನಿಂದಲೇ ಜನರಿಗೆ ಪರಿಚಯ. ಕನ್ನಡ ಬಿಗ್ ಬಾಸ್ ನಲ್ಲಿ ಸ್ಪರ್ಧಿಯಾಗಿಯೂ ಈ ನಟಿಯು ಎಲ್ಲರ ಗಮನ ಸೆಳೆದಂತವರು. ಸೀತಾರಾಮ ಧಾರಾವಾಹಿಯಲ್ಲೂ ಮುಖ್ಯ ಪಾತ್ರದಲ್ಲಿ ಈ ನಟಿಯು ಮಿಂಚಿರುವ ವೈಷ್ಣವಿ ಗೌಡ ಅನುಕೂಲ್ ಮಿಶ್ರಾ ಜೊತೆ ಅದ್ದೂರಿಯಾಗಿ ಮದುವೆ ಮಾಡಿಕೊಂಡಿದ್ರು. ಹಲವು ಬಾರಿ ವೈಷ್ಣವಿ ಗೌಡ ಅವರಿಗೆ ನಟಿಯರು ತಾಳಿ ಹಾಕುತ್ತಿಲ್ಲ ಏಕೆ ಎಂಬ ಪ್ರಶ್ನೆ ಕೇಳುತ್ತಲೇ ಇದ್ರು. ಆ ಸಂಬಂಧವಾಗಿ ನಟಿ ಒಂದು ಸ್ಪಷ್ಟನೆ ಕೂಡ ಕೊಟ್ಟಿದ್ರು. ವೈಷ್ಣವರು ತಾಳಿ ಹಾಕಿಲ್ಲ ಎಂದು ಸಾಕಷ್ಟು ಜನರು ಟ್ರೋಲ್ ಮಾಡಿದ್ರು. ಈ ಬಗ್ಗೆ ನಟಿ ಕ್ಲಾರಿಟಿ ಕೊಟ್ಟಿದ್ದು ಹೀಗೆ: ತುಂಬಾ ಜನ ನನಗೆ ಕೇಳಿದ್ರು, ನಮ್ಮ ಸಂಪ್ರದಾಯದಲ್ಲಿ ಏಕೆ ಮದುವೆ ಆಗಿಲ್ಲ, ತಾಳಿ ಏಕೆ ಹಾಕಿಲ್ಲ ಎಂದು. ಮದುವೆ ಯಾಕೆ ಆಗ್ಬೇಕಿತ್ತು ಎಂದು ತುಂಬಾ ಜನ ಕೇಳಿದ್ರು. ಆದ್ರೆ ಹುಡುಗಿ ಕಡೆ ಎಷ್ಟೇ ಸಂಪ್ರದಾಯ ಶಾಸ್ತ್ರ ಇದ್ರು ಹುಡುಗನ ಮನೆ ಕಡೆ ಇರೋದೇ ಫಾಲೋ ಮಾಡ್ಬೇಕು. ಇನ್ನು ತಾಳಿ ವಿಚಾರಕ್ಕೆ ಬಂದರೆ ತಾಳಿ ಅವರ ಪದ್ಧತಿಯಲ್ಲಿ ಇಲ್ಲ. ನನ್ನ ಅತ್ತೆ ಕೂಡ ಇವತ್ತಿನವರೆಗೂ ತಾಳಿ ಹಾಕಿಲ್ಲ. ಮದುವೆ ಆಗದೆ ಅಂದ್ರೆ ಅವರಲ್ಲಿ ಮುಖ್ಯ ಅಂದ್ರೆ ಮೂಗು ಚುಚ್ಚಿರ್ಬೇಕು, ಕೈಯಲ್ಲಿ ಬಳೆ ಇರ್ಬೇಕು, ಕಾಲುಂಗ್ರ ಹಾಕ್ಬೇಕು ಅನ್ನೋದು. ಅದನ್ನ ಫಾಲೋ ಮಾಡ್ತಿದ್ದೇನೆ. ನಂಗೆ ಕೂಡ ಶಾಸ್ತ್ರಕ್ಕೆ ಗೌರವ ಇದೆ ಎಂದಿದ್ರು. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ಮನಸ್ಸಿಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.